ಸೊ ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಮಿಸ್ಟರ್ ಜೆ ಎಚ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು 15 ಡೇಸ್ ಲಿನಕ್ಸ್ ಕೋರ್ಸ್. ಇವತ್ತು ನಾವು ಡೇ 1 ಇಂದ ಡೇ 5ವರೆಗೂ ಕಲ್ತಿದ್ದೀವಿ. ಆ್ಯಂಡ್ ಡೇ 6 ಡೇ 7 ಕಮೆಂಟ್ಸ್ ಏನಿದೆ ಆ ಒಂದು ಕಮೆಂಟ್ಸ್ನ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಡೇ 6 ನೋಡ್ತೀವಿ ಸರ್ಚಿಂಗ್ ಆ್ಯಂಡ್ ಫೈಂಡಿಂಗ್ ಫೈಲ್ಸ್ ಅನ್ನ ಬೈ ಯೂಸಿಂಗ್ ದೀಸ್ ತ್ರೀ ಕಮೆಂಟ್ಸ್. ಆ್ಯಂಡ್ ಡೇ 7ಅಲ್ಲಿ ಸಿಸ್ಟಮ್ ಇನ್ಫಾರ್ಮೇಷನ್ ಮಾನಿಟರಿಂಗ್, ನಮ್ಮದು ಸಿಸ್ಟಮ್ ಇರುವಂಥ ಇನ್ಫಾರ್ಮೇಷನ್ನ ಹೇಗೆ ಗ್ಯಾದರ್ ಮಾಡೋದು, ಲೈಕ್ ಹೇಗೆ ನೋಡೋದು, ಲೈಕ್ ಬೈ ಯೂಸಿಂಗ್ ಕಮೆಂಟ್ಸ್ ಲಿನಕ್ಸ್ ಎಲ್ಲ ಹೇಗೆ ನೋಡೋದು ಅನ್ನೋದು ನೋಡ್ತೀವಿ. ಸೊ ಅದಕ್ಕಿಂತ ಮುಂಚೆ ನಾವು ಕಮೆಂಟ್ ಪ್ರಾಂಪ್ಟಲ್ಲಿ ಲಾಗಿನ್ ಆಗಿರಬೇಕು ಬೈ ಯೂಸಿಂಗ್ ಲೈಕ್ ದಟ್ EC2 ಇನ್ಸ್ಟೆನ್ಸ್. ಸೊ ಲಾಗಿನ್ ಮಾಡಿದ್ದೀನಿ ಆಲ್ರೆಡಿ. ಲಾಗಿನ್ ಮಾಡಿ ಕ್ಲಿಯರ್ ಕೊಟ್ಟು ಡೈರೆಕ್ಟ್ ನಾನು ಸ್ಕ್ರೀನಲ್ಲಿ ಇದ್ದೀನಿ. ಸೊ ಫಸ್ಟು ನಾವು ಕಮೆಂಟ್ ನೋಡೋಣ. ಫಸ್ಟ್ ಕಮೆಂಟ್ ಯಾವುದಿದೆ? ಸರ್ಚಿಂಗ್ ಆ್ಯಂಡ್ ಫೈಂಡಿಂಗ್ ಫೈಲ್ಸ್. ಅದಕ್ಕಿಂತ ಮುಂಚೆ ನಾವು ಫೈಲ್ಸ್ ಹೋಗಿ ಚೆಕ್ ಮಾಡೋಣ. ಫೈಲ್ಸ್ ಡೇ 6 ಫೈಲ್ಸಲ್ಲಿ ನಮ್ಗೆ ಸಿಗುತ್ತೆ ಸರ್ಚಿಂಗ್ ಸರ್ಚಿಂಗ್ ಫಾರ್ ಫೈಲ್ಸ್ ಯೂಸಿಂಗ್ ಫೈಲ್ಸ್ ಆ್ಯಂಡ್ ಲೊಕೇಟ್ ಅಂತಿದೆ. ಫೈಂಡ್ ಆ್ಯಂಡ್ ಲೊಕೇಟ್ ಅನ್ನೋದು ಸೇಮ್ ಕಮಾಂಡ್. ಇದು ಫಂಕ್ಷನ್ ಸೇಮ್ ಫಂಕ್ಷನ್ನೇ ಮಾಡುತ್ತೆ, ಲೊಕೇಟ್ ಅನ್ನೋ ಫಂಕ್ಷನು ಸೇಮ್ ಮಾಡುತ್ತೆ. ಬಟ್ ಫೈಂಡ್ ಫಂಕ್ಷನ್ ನಾರ್ಮಲ್ ಫೈಂಡ್ ಮಾಡಿದ್ರೆ ಲೊಕೇಟ್ ಫಂಕ್ಷನ್ ಆ್ಯಸ್ ಯೂಶುವಲ್ ಫೈಂಡೇ ಮಾಡುತ್ತೆ, ಬಟ್ ಇದಕ್ಕಿಂತ ಫಾಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಇದು. ಸೊ ಅದನ್ನು ಚೆಕ್ ಮಾಡೋಣ ಹೇಗೆ ಅಂತ. ಸೊ ಅದಕ್ಕಿಂತ ಮುಂಚೆ ಹೋಗೋಣ ಇಲ್ಲಿ ನಾವೊಂದು ಫೈಲ್ನ ಕ್ರಿಯೇಟ್ ಮಾಡೋಣ. ವಿ ಐ ಫೈಲ್ ಅಂತಲೇ ಕ್ರಿಯೇಟ್ ಮಾಡೋಣ. vi., ಆ್ಯಸ್ ಯೂಶುವಲ್ ನಾವು ಯಾವುದೇ ಒಂದು ಫೈಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ಡೈರೆಕ್ಟ್ರಿ ಕ್ರಿಯೇಟ್ ಮಾಡಬೇಕು. ಬಿಕಾಸ್ ನೀವು ಡೈರೆಕ್ಟಾಗಿ ಫೈಲ್ ಸೇವ್ ಮಾಡ್ತು ಅಂತಂದರೆ ಅದು ನಿಮಗೆ ಸ್ವಲ್ಪ ನೋಡ್ಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು. ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿ ಡೈರೆಕ್ಟ್ರಿ ಒಳಗೆ ಹೋಗ್ತು ಅಂತಂದರೆ ಇದು ಜಸ್ಟ್ ಲೈಕ್ ನಿಮ್ಮದು ಹೋಮ್ ಫೈಲ್ಸ್ ಇದ್ದಾಗೆ. MKDR ಅನ್ನೋದು ಆ ಹೋಮ್ ಫೈಲ್ ಒಳಗೆ ಒಂದು ಫೈಲ್ ಕ್ರಿಯೇಟ್ ಮಾಡಿ ಆ ಫೈಲ್ ಒಳಗೆ ನೀವು ನಿಮ್ಮ ಒಂದು ಅನದರ್ ಫೈಲ್ಸ್ ಆ ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿದರೆ ಅದರೊಳಗೆ ಫೈಲ್ಸ್ ಆ್ಯಡ್ ಮಾಡೋ ಥರ ಇರುತ್ತೆ. ಸೊ ನೋಡಿ, ಓಕೆ ಓಕೆ ಫೈನ್. ಸಿ MKDR ಇಲ್ಲಿ F5 ಅಂತ ಕೊಡ್ತೇನೆ, ಎಂಟರ್. ಆ್ಯಂಡ್ CD F5 ಎಂಟರ್. ಓಕೆ, ನಾವು ಇಂದು ಡೈರೆಕ್ಟ್ರಿ ಒಳಗಿದ್ದೀವಿ. ಇಲ್ಲಿ ಫೈಲ್ ಕ್ರಿಯೇಟ್ ಮಾಡೋಣ. ಟಚ್ file.txt ಎಂಟರ್. ಸೊ ನಾವು ಒಂದು ಫೈಲ ಕ್ರಿಯೇಟ್ ಮಾಡಿದ್ದೀವಿ. ಈ ಫೈಲ್ ನಾವು ಕ್ರಿಯೇಟ್ ಮಾಡಿ ಆ ಥರ ಎಡಿಟ್ ಮಾಡ್ಬೋದು ಡೈರೆಕ್ಟಾಗಿ, ಲೈಕ್ ಅದಾದ ನಂತರ ಎಡಿಟ್ ಮಾಡ್ಬೋದು ಬೈ ಯೂಸಿಂಗ್ ದಟ್ VI ಕಮೆಂಡ್ ಆರ್ ನ್ಯಾನೋ ಕಮೆಂಡ್ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡ್ಬೋದು. ಆರ್ ಡೈರೆಕ್ಟಾಗಿ ನೀವು vi.file.txt ಅಂತ ಕೊಡ್ಬೋದು. ಲೈಕ್ ನಾನು ನಿಮ್ಗೆ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ಫೈಲ್ ಕ್ರಿಯೇಟ್ ಆಗಿರೋ ನೋಡಲಿಕ್ಕೆ ನಿಮಗೆ ಕಮಾಂಡ್ LS ಅಂತ ಬರ್ತದೆ. ನೀವು file.txt ಫೈಲ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ನಾನು ಡೈರೆಕ್ಟಾಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ VI ಓನ್ಲಿ ಒನ್ ಫೈಲ್ ಕ್ರಿಯೇಟ್ ಮಾಡಬೇಕು. ಒಂದು ಫೈಲ್ 1.txt ಅಟ್ ಎ ಟೈಮ್ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಬೋದು, ಆರ್ ಅಸಂಬಂಧಿ ಫೈಲ್ಗಳು ಕ್ರಿಯೇಟ್ ಮಾಡ್ಬೋದು. ಬಟ್ ನೀವು ಇಲ್ಲಿ ಎಡಿಟ್ ಮಾಡಿ ಒಂದು ಫೈಲ್ನ ಡೈರೆಕ್ಟಾಗಿ ಕ್ರಿಯೇಟ್ ಮಾಡಿ ಎಡಿಟ್ ಮಾಡಲಿಕ್ಕೆ ಈ ಒಂದು ಕಮೆಂಟ್ ಕೊಟ್ಟರೆ ಸಾಕು, ಆಟೋಮೆಟಿಕ್ ಕ್ರಿಯೇಟ್ ಆಗಿ ಎಡಿಟಿಂಗ್ ವಿಂಡೋಗೆ ಹೋಗುತ್ತೆ. ಒಂದು ಫೈಲ್ ಅಟ್ ಎ ಟೈಮ್ ಮಾತ್ರ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದು. ಸೊ ಇಲ್ಲಿ ಎಂಟರ್ ಕೊಡ್ತು ಅಂತಂದರೆ ನಿಮ್ಗೆ ಎಡಿಟಿಂಗ್ ವಿಂಡೋ ಹೋಗುತ್ತೆ. ಇಲ್ಲಿ ಪ್ರೆಸ್ ಐ. ಸೊ ಇನ್ಸರ್ಟ್ ಅಂತ ಬಂದಿದೆ, ಇಲ್ಲಿ ಇನ್ಸರ್ಟ್ನ ಕಮೆಂಟ್ ಇನ್ಸರ್ಟ್ ಮಾಡಬೇಕು. ಸೊ ಇಲ್ಲಿ ನಾನು ಸ್ವಲ್ಪ ಕಮೆಂಟ್ ತಗೋತೇನೆ. ಸೊ ದೇರ್ ರೆಡ್ಮಿ ಫೈಲ್. Okay, let's take this command. This ಕಾಪಿ ಲೈಕ್ ಸೆಂಟೆನ್ಸ್, ಸ್ವಲ್ಪ ಸೆಂಟೆನ್ಸ್ ತಗೊಂಡು ಇಲ್ಲಿ ನಾನು ಕಾಪಿ ಪೇಸ್ಟ್ ಮಾಡ್ತೇನೆ. ಓಕೆ, ಆ್ಯಂಡ್ ಎಸ್ಕೇಪ್ :WQ ಎಂಟರ್. ಸೊ ನಾನು ಸೇವ್ ಮಾಡಿದ್ದೀನಿ ಫೈಲ್. ಈಗ ನಾನು ಫೈಲ್ ವ್ಯೂ ಮಾಡಿದ್ರೆ LS ಅಂತ ಕೊಡ್ತು ಅಂತ ಯು ಕ್ಯಾನ್ ಸಿ ದಟ್ file.txt ಅಂತ ನೋಡ್ಬೋದು ಆ್ಯಂಡ್ file1.txt ಅಂತ ನೋಡ್ಬೋದು. ಈ VI ಕಮಾಂಡು ಆಟೋಮೆಟಿಕ್ ಆಗಿ ಫೈಲ್ ಕ್ರಿಯೇಟ್ ಮಾಡಿ ಫೈಲ್ ಎಡಿಟಿಂಗ್ ವಿಂಡೋ ಡೈರೆಕ್ಟಾಗಿ ಎಂಟ್ರಿ ಆಗುತ್ತೆ. ಫಾರ್ ಟಚ್ ಯೂಸ್ ಮಾಡ್ಕೊಂಡು ನಾವು ಸೋ ಮೆನಿ ಫೈಲ್ಸ್ಗಳನ್ನ ನಾವು ಅಟ್ ಎ ಟೈಮ್ ಕ್ರಿಯೇಟ್ ಮಾಡ್ಬೋದು. ಸೊ ನಾವು ಏನಕ್ಕೆ ಈ ಫೈಲ್ನ ಕ್ರಿಯೇಟ್ ಮಾಡಿದೆ ಅಂತಂದರೆ ಫೈಂಡ್ ಕಮಾಂಡ್ ಯೂಸ್ ಮಾಡಲಿಕ್ಕೆ. ಲೈಕ್ ನಾವು ಜಸ್ಟ್ ಯಾವುದೋ ಒಂದು ಫೈಲ್ ಇರುತ್ತೆ, ನಾರ್ಮಲ್ ಆಗಿ ಅನದರ್ ಫೈಲ್ ಕ್ರಿಯೇಟ್ ಮಾಡೋಣ. ಟಚ್ F55 .5 ಓಕೆ .txt ಫೈಲ್ನ ಕ್ರಿಯೇಟ್ ಮಾಡ್ಬೋದು, ಆರ್ SH ಫೈಲ್ನ ಕ್ರಿಯೇಟ್ ಮಾಡ್ಬೋದು. ನಾನು ಸುಮ್ಮನೆ SH ಅಂತಲೇ ಕೊಡ್ತೇನೆ, ಎಂಟರ್. ಸೊ LS ನಾವು ಯು ಕ್ಯಾನ್ ಸಿ SH ಅನ್ನೋ ಫೈಲ್ಗಳು ನಮಗೆ 5 ಸಿಗುತ್ತೆ. F5 1 ಅಂತ 2 ಇಂದ 5ವರೆಗೂ ಸಿಗುತ್ತೆ ನಾವು ಕ್ರಿಯೇಟ್ ಮಾಡಿದಾಗೆ. ಆ್ಯಂಡ್ TXT ಫೈಲ್ಗಳು 2 ಸಿಗಿದೆ. ಸೊ ಇಷ್ಟು ಕಂಬೈನ್, ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಇಷ್ಟು ಫೈಲ್ಸ್ ಇವೆ. ಇಷ್ಟು ಫೈಲ್ಸ್ ನಾವು ಪರ್ಟಿಕ್ಯುಲರ್ ಒಂದು ಫೈಲ್ ಮಾತ್ರ ನಾವು
ಲೈಕ್ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು, ನಮ್ಗೆ ಯಾವುದು ಆ ಫೈಲು ಅಂತ ಗೊತ್ತಾಗಬೇಕು. ಸೊ ಡೈರೆಕ್ಟಾಗಿ ನೀವು ಇಲ್ಲಿ ಯೂಸ್ ಮಾಡ್ತೀರಾ ಫೈಂಡ್ ಕಮಾಂಡ್. ಇದೇ ಫೈಂಡ್ ಕಮಾಂಡ್ ನೀವು ಯೂಸ್ ಮಾಡಿಕೊಂಡು ಇಲ್ಲಿ ನೀವು ಡೈರೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಅದು ಹೇಗೆ ಅಂತಂದರೆ ಫೈಂಡ್ ಕೋಲನ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಆರ್ ಫೈಲ್ ಒನ್ ಡಾಟ್ ಟಿ ಎಕ್ಸ್ ಟಿ, ಎವ್ರಿಥಿಂಗ್ ಇಟ್ಸ್ ಫೈನ್, ಕ್ಲೋಸ್ ದ ಬ್ರಾಕೆಟ್, ಎಂಟರ್. ಸಿ, ನಿಮಗೆ ಆ ಪರ್ಟಿಕ್ಯುಲರ್ ಫೈಲ್ ನಿಮ್ಗೆ ಇಲ್ಲಿ ಕಾಣ್ತಾ ಇರೋವಂಥದ್ದು ಒಂದು ಸೆಟ್ ಆಫ್ 6 or 7 ಫೈಲ್ಸ್ ಮಾತ್ರ ಕಾಣ್ತಿದೆ. ಸೊ ದಟ್ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಯಿತು ಈ ಫೈಲ್ ಇಲ್ಲಿದೆ ಅಂತ. ನಿಮಗೆ ಲಾಟ್ಸ್ ಆಫ್ ಫೈಲ್ಸ್ಗಳು ಲಿಸ್ಟ್ ಆಫ್ ಸಿಗುತ್ತೆ, ಒಂದು ಲಿಸ್ಟ್ ಫೈಲ್ಸ್ಗಳು ಇರುತ್ತೆ. ಆ ಲಿಸ್ಟ್ ಫೈಲ್ಸ್ ಒಳಗೆ ನೀವು ಹೇಗೆ ಮಾಡ್ತೀರಾ? ಸೊ ಅದನ್ನ ನಾವು ಫೈಂಡ್ ಮಾಡಲಿಕ್ಕೆ, ಆ ಒಂದು ಕಮ್ಯಾಂಡ್ನ ಫೈಂಡ್ ಮಾಡಲಿಕ್ಕೆ ಆರ್ ನಮ್ಮ ಒಂದು ಫೈಲ್ನ ಫೈಂಡ್ ಮಾಡಲಿಕ್ಕೆ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ ಫೈಲ್ ಕಮ್ಯಾಂಡ್. ಆರ್ ಇನ್ ಕೇಸ್ ನಿಮಗೆ ನಿಮ್ಮ ಒಂದು ಫೈಲ್ನ ಪಾತ್ ಗೊತ್ತಿರಬೇಕು. ಓಕೆ ಓಕೆ ನಾವು ಒಂದು ಲಿಸ್ಟ್ ಆಫ್ ಫೈಲ್ಸ್ ಒಳಗೆ ನಾವು ಫೈಲ್ನ ಹೇಗೆ ಫೈಂಡ್ ಮಾಡೋದು ಅಂತ ತಿಳ್ಕೊಂಡು, ಸೊ ಆ್ಯಸ್ ಇಟ್ ಈಸ್ ಅದೇ ಥರ ನಾವು ಫೈಲ್ ಪಾತ್ನ ಹೇಗೆ ಫೈಂಡ್ ಔಟ್ ಮಾಡೋದು. ಎಕ್ಸಾಕ್ಟ್ ನಮಗೆ ಫೈಲ್ ಇಷ್ಟು ಒಂದು ಫೈಲ್ ಇದೆ, ಆ ಒಂದು ಫೈಲ್ ಪಾತ್ ಎಲ್ಲಿ ಸೇವ್ ಆಗಿದೆ ಅನ್ನೋದು ನಮಗೆ ಎಕ್ಸಾಕ್ಟಾಗಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಅದಕ್ಕೆ ಕಮಾಂಡು ಫೈಂಡ್ ಸ್ಲ್ಯಾಶ್ ಐಫನ್ ನೇಮ್. ಆ ಫೈಲ್ ನೇಮ್ ಕೊಡಲಿಕ್ಕೆ ಐಫನ್ ನೇಮ್ ಅಂತ ಕೊಡ್ತೇವೆ. ಸೇಮ್ ಇದೇ ಥರ ಫೈಲ್ ಒನ್ ಡಾಟ್ ಟಿ ಎಕ್ಸ್ ಟಿ, ಸೇಮ್ ನಾವೇನು ಫೈಂಡ್ ಔಟ್ ಮಾಡಿದೆ ಫೈಲ್ ಒನ್ ಡಾಟ್ ಟಿ ಎಕ್ಸ್ ಟಿ, ಅದೇ ಫೈಲ್ನ ನಾವು ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡಿದೆ. ಫೈಲ್ ನಮ್ಗೆ ಸಿಕ್ತು ಅವಾಗಲೇ ಔಟ್ಪುಟ್ ನೋಡಿದಾಗ. ಬಟ್ ನಾವಿಲ್ಲಿ ಪಾತ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸ್ಲ್ಯಾಶ್ ಸಿಂಬಲ್ ಐಫನ್ ನೇಮ್ ಅಂತ ಕೊಟ್ಟು ಎಂಟರ್ ಕೊಡ್ತು ಅಂತಂದ್ರೆ ನಮ್ಗೆ ಎಕ್ಸಾಕ್ಟ್ ಪಾತ್ ಸಿಗುತ್ತೆ. ಸೊ ದಟ್ ನೋಡಿ ನಾವು ರೂಟ್ ಯೂಸರ್ ಸ್ವಿಚ್ ಆಗಿದೆ, ರೂಟ್ ಯೂಸರ್ ಒಳಗಡೆ ನಮಗೆ ಡಿರ್ ಅನ್ನೋ ಅಂತ ಒಂದು ಕಮಾಂಡ್ ಇದೆ. ಇದು ನಾನು ಕ್ರಿಯೇಟ್ ಮಾಡಿರುವಂಥದ್ದು ಪ್ರೀವಿಯಸ್ ಒನ್. ನಾನು ಸೇಮ್ ಒಂದು EC2 ಇನ್ಸ್ಟೆನ್ಸ್ನ ಯೂಸ್ ಮಾಡಿ ನಾನು ಪ್ರೀವಿಯಸ್ ಆಗಿ ಯಾವಾಗ ಕ್ರಿಯೇಟ್ ಮಾಡಿದೆ ಆ ಒಂದು ಫೈಲು ನನಗೆ ಇಲ್ಲಿ ನೋಡಿ ಸಿಗ್ತದೆ. ಸೇಮ್ ಅದೇ ಫೈಲ್ ಒನ್ ಅನ್ನೋ ಡಾಟ್ ಟಿ ಎಕ್ಸ್ ಟಿ ಅನ್ನೋ ಸೇಮ್ ಫೈಲ್ನ ನಾನು ಇವಾಗ ಕ್ರಿಯೇಟ್ ಮಾಡಿದಿರೋದ್ರಲ್ಲಿ ರೂಟ್ ಫೈ ಅನ್ನೋ ಡೈರೆಕ್ಟ್ರಿನ ಕ್ರಿಯೇಟ್ ಮಾಡ್ಬೋದು. ನಾನು ಸ್ಟಾರ್ಟಿಂಗೇ ಕ್ರಿಯೇಟ್ ಮಾಡಿದೆ, ಅದಾದ್ಮೇಲೆ ನಮ್ಗೆ ಸಿಗೋದು ಫೈಲ್ ಒನ್ ಡಾಟ್ ಟಿ ಎಕ್ಸ್ ಟಿ. ಸೊ ಇದು ನಮಗೆ ಎಕ್ಸಾಕ್ಟ್ ಪಾತ್. ಸೊ ಲೈಕ್ ದಿಸ್ ನಾವು ಫೈಂಡ್ ಅನ್ನೋ ಕಮ್ಯಾಂಡ್ ಯೂಸ್ ಮಾಡಿಕೊಂಡು ನಮಗೆ ಪಾತ್ ಕೂಡ ನೋಡ್ಬೋದು ಆ್ಯಂಡ್ ಫೈಲ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೇಮ್ ಅದೇ ಥರ ಲೊಕೇಟ್ ಅನ್ನೋ ಒಂದು ಕಮ್ಯಾಂಡ್ ಯೂಸ್ ಮಾಡಿಕೊಂಡು ಎಕ್ಸಾಕ್ಟ್ ಇದೇ ಒಂದು ಫಂಕ್ಷನ್ನ ಮಾಡ್ಬೋದು ಬೈ ಯೂಸಿಂಗ್ ಸೇಮ್ ಫೈಂಡ್ ಅಲ್ಲ ಲೊಕೇಟ್ ಅನ್ನೋ ಕಮ್ಯಾಂಡ್ ಯೂಸ್ ಮಾಡ್ಕೊಂಡು ಸೇಮ್ ಫಂಕ್ಷನ್ ಮಾಡ್ಬೋದು. ಎಂಟರ್. ಲೊಕೇಟ್ ನಾಟ್ ಫೌಂಡ್ ಇಸ್ ಪಾತ್ ನಾಟ್ ಇನ್ಸ್ಟಾಲ್ಡ್. ಓಕೆ ಫೈನ್. ಲೊಕೇಟ್ ಅನ್ನೋ ಒಂದು ಕಮಾಂಡ್ ಇನ್ಸ್ಟಾಲ್ ಆಗಿಲ್ಲ ಅಂತಂದ್ರೆ ಇದು ಒಂದು ಕಮಾಂಡ್ ನಮಗೆ ಇನ್ಸ್ಟಾಲ್ ಆಗಿರಬೇಕು. ಸೊ ಲೊಕೇಟ್ ಅನ್ನೋ ಕಮಾಂಡ್ ನೀವು ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಅಂದರೆ ಇನ್ಸ್ಟಾಲ್ ಆಗಿರೋದಿಲ್ಲ. ಆ ಫೈಲ್ನ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಪಿ ಲೊಕೇಟ್. ಸಿ ನೋಡಿ, ಕಮಾಂಡ್ ಲೊಕೇಟ್ ನಾಟ್ ಫೌಂಡ್ ಬಟ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ವಿತ್ ದಿಸ್ ಕಮಾಂಡ್ apt ಇನ್ಸ್ಟಾಲ್ ಪಿ ಲೊಕೇಟ್ ಅಂತ. ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಸೇವ್ ಮಾಡಿ ಪೇಸ್ಟ್ ಮಾಡಿ. ಸೊ ಡೈರೆಕ್ಟಾಗಿ ಇದು ಮಾಡಿದ್ರೆ ಅದು ಇನ್ಸ್ಟಾಲ್ ಆಗುತ್ತಾ? ಎಂಟರ್. ಎಸ್. ಸೊ ಓಕೆ ನೋಡಿ, ನಾನಿಲ್ಲಿ ಸೇಮ್ ಕಮೆಂಟ್ ಅದೇ ರೆಕಮೆಂಡ್ ಮಾಡ್ತು. ಈ ಒಂದು ಕಮಾಂಡ್ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಮಾಡಿದ್ರೆ ಅದೇ ನಮಗೆ ಇನ್ಸ್ಟಾಲ್ ಆಗುತ್ತೆ ಆ ಪ್ಯಾಕೇಜ್. ಸೊ ಇಲ್ಲಿ ಕ್ಲಿಯರ್ ಮಾಡೋಣ, ಕ್ಲಿಯರ್. ಸೊ ದಟ್ ಇಲ್ಲಿ ನಾನು ಲೊಕೇಟ್ ಅನ್ನೋ ಸೇಮ್ ಯೂಸ್ ಮಾಡ್ತೇನೆ. ನಿಮ್ಗೆ ಅದಕ್ಕಿಂತ ಮುಂಚೆ LS ಮಾಡಿಬಿಟ್ರೆ ಫೈಲ್ಸ್ ಯಾವ್ಯಾವಿದೆ ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟು ಫೈಲ್ಸ್ ಇದೆ ಇಲ್ಲಿ. ಅಗೇನ್ ಲೊಕೇಟ್ ಫೈಲ್ ಒನ್ ಡಾಟ್ ಟಿ ಎಕ್ಸ್ ಟಿ ಅಂತ ಕೊಡ್ತು ಅಂದರೆ ನಮಗೆ ಡೈರೆಕ್ಟಾಗಿ ಆ ಫೈಲ್ ಒಳಗೆ ಹೋಗುತ್ತೆ. ನೋಡಿ ನಮಗೆ ಅವಾಗ ನಾವು ಫೈಂಡ್ನ ಕಮಾಂಡ್ ಯೂಸ್ ಮಾಡಿ ನಮಗೆ ಪಾತ್ ಬೇಕು ಅಂತಂದರೆ ನಾವು ಸೆಟ್ ಆಫ್ ಕಮಾಂಡ್ ಯೂಸ್ ಮಾಡೋದು. ದಟ್ ಈಸ್ ಫೈಲ್ ಸ್ಲ್ಯಾಶ್ ಹೈಫನ್ ನೇಮ್ ಫೈಲ್ ನೇಮ್ ಅಂತ ಕೊಡ್ತೇವೆ. ಬಟ್ ನಾವಿಲ್ಲಿ ಎಷ್ಟು ಈಸಿಯಾಗಿ ಆ ಪಾತ್ನ ಫೈಂಡ್ ಮಾಡ್ದು. ಸೇಮ್ ಅದೇ ಥರ ನೀವು ಅನದರ್ ಫೈಲ್ನು ಕೂಡ ನೋಡ್ಬೋದು. ಲೊಕೇಟ್ ದೆನ್ SH ಫೈಲ್ ನೋಡೋಣ, FII3.sh. ಎಂಟರ್. ಯು ಕ್ಯಾನ್ ಸಿ ದಟ್ ನಮಗೆ ಡೈರೆಕ್ಟ್ ಪಾತ್ ಸಿಕ್ತು. ಸೊ ಈ ಥರ
ನಾವು ಫೈಂಡ್ ಕಮಾಂಡ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಡಿಲೇ ಅನ್ನೋದಕ್ಕೆ ಇನ್ ದ ಸೆನ್ಸ್ ಲೈಕ್ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬಟ್ ಲೊಕೇಟ್ ಅನ್ನೋ ಒಂದು ಕಮಾಂಡ್ ಡೈರೆಕ್ಟ್ ಆಗಿ ನಮಗೆ ಸಿಗುತ್ತೆ. ಸೊ ಫೈಂಡ್ ಅನ್ನೋ ಕಮಾಂಡ್ ಕೂಡ ಆ್ಯಂಡ್ ಆಲ್ಸೋ ಲೊಕೇಟ್ ಅನ್ನೋ ಕಮಾಂಡ್ ಏನಿದೆ ಎಕ್ಸಾಕ್ಟ್ ಸೇಮ್ ಫಂಕ್ಷನ್ ಮಾಡುತ್ತೆ. ಬಟ್ ಲೊಕೇಟ್ ಅನ್ನೋ ಫಂಕ್ಷನ್ ಫೈಂಡ್ ಕಮಾಂಡ್ಗಿಂತ ಫಾಸ್ಟರ್ ಆಗಿರುತ್ತೆ. ಸೊ ದಟ್ಸ್ ದ ಡಿಫ್ರೆನ್ಸ್. ಆ್ಯಂಡ್ ಅನದರ್ ಒಂದು ಕಮಾಂಡ್ ಇದೆ ಗ್ರೆಪ್. ವೈ ವಿ ಯೂಸ್ ಫಾರ್ ಗ್ರೆಪ್? ಗ್ರೆಪ್ ಏನು ಯೂಸ್ ಮಾಡ್ತೀವಿ ನಾವು ಅಂದರೆ ಎಕ್ಸಾಕ್ಟ್ ನಮ್ಮ ಒಂದು ಫೈಲ್ ಒಳಗೆ ನಮ್ಮದು ಫೈಲ್ಗೆ ಹೋಗೋಣ. ಅನ್ನೋದು ಇದಕ್ಕಿಂತ ಕ್ಯಾಟ್ ಮಾಡೋಣ. ಕ್ಯಾಟ್ ಫೈಲ್ 1.txt. ನಾವು ಸ್ಟಾರ್ಟಿಂಗಲ್ಲಿ ನಾವು ಕಮೆಂಟ್ಸ್ ಒಳಗಡೆ ನಾವು ಒಂದು ಫೈಲ್ ಒಳಗಡೆ ಸೆಟ್ ಆಫ್ ಸೆಂಟೆನ್ಸ್ ಆ್ಯಡ್ ಮಾಡ್ದಾಗ ಗೊತ್ತಾ. ಸೊ ಆ ಸೆಂಟೆನ್ಸ್ ತೆಗಿಯೋಣ. ಸಸಿ ಈ ಸೆಂಟೆನ್ಸ್ ನಾನು ಆ್ಯಡ್ ಮಾಡಿದ್ದೀನಿ ಆ ಒಂದು ಕಮೆಂಟ್ ಒಳಗೆ. ವೆಲ್ಕಮ್ ಟು 15 ಡೇಸ್ ಆಫ್ ಲಿನಕ್ಸ್ ಚಾಲೆಂಜಸ್. ಅದನ್ನು ನಾವು ಈ ಒಂದು ಸೆಂಟೆನ್ಸ್ ಆ್ಯಡ್ ಮಾಡಿದ್ದೀನಿ. ಪರ್ಟಿಕ್ಯುಲರ್ ಫೈಲ್ ಒಳಗೆ ಇಷ್ಟು ಸೆಂಟೆನ್ಸ್ ಒಳಗೆ ನಮಗೆ ಯಾವುದೋ ಒಂದು ಸೆಂಟೆನ್ಸ್ ಮಾತ್ರ ಬೇಕು, ಅವ್ರು ಒಂದೇ ಒಂದು ಲೈಕ್ ವರ್ಡ್ ಬೇಕು ಎಕ್ಸಾಕ್ಟಾಗಿ. ನಮಗೆ ಎಲ್ಲೋ ಎರರ್ ಕೊಡ್ತಿದೆ ಎಕ್ಸಿಕ್ಯೂಟ್ ಮಾಡ್ತಿದ್ದೆ ಫೈಲ್ ಒಳಗೆ. ಇನ್ ಕೇಸ್ ನಾನು ಈ ಒಂದು ಸೆಂಟೆನ್ಸ್ ಆಗೋ ಬದಲು ಪ್ರೋಗ್ರಾಮ್ಸ್ ಆಗ್ತು ಅಂತಂದರೆ ಪ್ರೋಗ್ರಾಮ್ಸ್ ಒಳಗೆ ಎರರ್ ತೋರಿಸುತ್ತೆ. ಸೆಟ್ ಆಫ್ ಬ್ಲಾಕ್ಸ್ ಆಫ್ ಎರರ್ ಒಳಗೆ ನಾವು ಫೈಂಡ್ ಎರರ್ ಅಂತ ಮಾಡ್ತು ಅಂತಂದರೆ ಆ ಎರರ್ ಅಷ್ಟು ಮಾತ್ರ ಲಿಸ್ಟ್ ತೋರಿಸುತ್ತೆ, ಸಕ್ಸಸ್ ಆಗಿರೋವೆಲ್ಲ ಡಿಲೀಟ್ ಆಗುತ್ತೆ. ಸೊ ಅದೇ ಥರ ನಾವು ಪರ್ಟಿಕ್ಯುಲರ್ ವರ್ಡ್ ನಾವು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಈ ಒಂದು ಫೈಲ್ ಒಳಗೆಯಿಂದ ಅಂತಂದರೆ ನಾವು ಗ್ರೆಪ್ ಅನ್ನೋ ಕಮಾಂಡ್ ಯೂಸ್ ಮಾಡ್ತೀವಿ. ಗ್ರೆಪ್ ಅನ್ನೋ ಕಮಾಂಡ್ ಯೂಸ್ ಮಾಡಿ ಪರ್ಟಿಕ್ಯುಲರ್ ನಮ್ಮ ನೇಮ್. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಲಿನಕ್ಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ನೇಮ್ನ ಸರ್ಚ್ ಮಾಡ್ತಾ ಇದ್ದೀನಿ. ಗ್ರೆಪ್ -i ಸೆನ್ಸಿಟಿವ್ ಆಗಿ ಪರ್ಟಿಕ್ಯುಲರ್ ಒಂದು ಮಾತ್ರ ಸೆಂಟೆನ್ಸ್ ಮಾಡಬೇಕು ಇಲ್ಲಿ. ಲಿನಕ್ಸ್ ಡಬಲ್ ಕೋಡ್ ಇನ್ ದ ಸೆನ್ಸ್ ಲಿನಕ್ಸ್ ಫೈಲ್ 1.txt. ಫೈಲ್ 1.txt ಒಳಗೆ ಸೇವ್ ಮಾಡೋದಲ್ವಾ, ಎಂಟರ್. ಯು ಕ್ಯಾನ್ ಸಿ ದಟ್. ನೋಡಿ ನಮಗೆ ಲಿನಕ್ಸ್ ಅನ್ನೋದು ಪರ್ಟಿಕ್ಯುಲರ್ ಇಷ್ಟೊಳಗೆ ಯಾವುದೇ ಇದೆ ಅವೆಲ್ಲ ಹೈಲೈಟೆಡ್ ಆಗಿ ಕಾಣ್ತಿದೆ ನಿಮಗೆ ನೋಡಿ. ಬಟ್ ನಾವು ಆ್ಯಸ್ ಯೂಶುವಲ್ ಡೈರೆಕ್ಟಾಗಿ ಗ್ರೆಪ್ -i ಅನ್ನೋದೇನಿದೆ ಇದನ್ನು ಯೂಸ್ ಮಾಡ್ದಲೆ ಡೈರೆಕ್ಟಾಗಿ ನಾವು ಲಿನಕ್ಸ್ ಅಂತ ಕೊಡ್ತು ಅಂತಂದರೆ ಲಿನಕ್ಸ್ ಫೈಲ್ 1.txt ಅಂತ ಕೊಡ್ತು ಅಂತಂದರೆ ನಮ್ಗೆ ಯಾವುದೇ ಥರ ಔಟ್ಪುಟ್ ಸಿಗೋದಿಲ್ಲ. ವಿ ಕ್ಯಾನ್ ಸಿ ಏನಕ್ಕೆ ಇದಕ್ಕೂ -i ಈ ಒಂದು ನಾರ್ಮಲ್ ಲಿನಕ್ಸ್ -i ಕೊಡ್ದಲೇ ಇರೋದಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ ಈ ಏನು ಕೊಡ್ತೀವಿ ಅಂತಂದರೆ ಇಷ್ಟು ಒಂದು ಫೈಲ್ಸ್ ಒಳಗಿರುವಂಥ ಒಂದು ಸೆಂಟೆನ್ಸ್ ಒಳಗೆ ಎಕ್ಸಾಕ್ಟ್ ನಮಗೆ ಒಂದು ವರ್ಡು ಆರ್ 2 ವರ್ಡ್ಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದರೆ -i ಯೂಸ್ ಮಾಡ್ತೀವಿ. ಬಟ್ ಈ ಒಂದು ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ದಿಸ್ ಇಸ್ ನಾಟ್ ಫಾರ್ txt ಕಮಾಂಡ್. ಇಫ್ ಇನ್ ಕೇಸ್ ನಾವಿಲ್ಲಿ sh ಕಮಾಂಡು ಆರ್ tf ಆ ಒಂದು ಫೈಲ್ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತಂದರೆ ನಾವಿಲ್ಲಿ ಒಂದು ಪ್ರೋಗ್ರಾಮ್ಸ್ ಬರೆದಿರ್ತೀವಿ. .sh ಅನ್ನೋ ಫೈಲ್ ಬರೆದು ಇದರ ಸೆಲ್ ಸ್ಕ್ರಿಪ್ಟಿಂಗ್ ಬರೆದು ಎಕ್ಸಿಕ್ಯೂಟ್ ಮಾಡ್ತು ಅಂತಂದರೆ ಇನ್ ಕೇಸ್ ಆ ಒಂದು ಪ್ರೋಗ್ರಾಮ್ಸಲ್ಲಿ ನಮ್ಗೆ ಎರರ್ ತೋರಿಸ್ತು. ಎರರ್ ನಮಗೆ ಫೈಂಡ್ ಮಾಡಬೇಕು ಅಂತಂದರೆ ಈ ಒಂದು ಗ್ರೆಪ್ ಅನ್ನೋ ಕಮಾಂಡ್ ಯೂಸ್ ಮಾಡಿ ಇಲ್ಲಿ ಎರರ್ ಅಂತ ಹಾಕಿ ಇನ್ಸ್ಟೆಡ್ ಆಫ್ ಲಿನಕ್ಸ್ ಎರರ್ ಅಂತ ಒಂದು ವರ್ಡ್ ಹಾಕಿ ಅದೇ ಒಂದು ಫೈಲ್ ನೇಮ್ .sh ಅನ್ನೋ ಫೈಲ್ ನೇಮ್ ಕೊಡ್ತು ಅಂತಂದರೆ ನಮಗೆ ಔಟ್ಪುಟ್ ಸಿಗುತ್ತೆ. ಲೈಕ್ ನಾವು ಎಷ್ಟು ಎರರ್ ಬಂದಿದೆ ಅಷ್ಟು ಎರರ್ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಇಷ್ಟು ಪರ್ಟಿಕ್ಯುಲರ್ ಆಗಿ ಫೈಂಡ್ ಅನ್ನೋ ಕಮಾಂಡ್ ಆಗಿರ್ಬೋದು, ಲೊಕೇಟ್ ಅನ್ನೋ ಕಮಾಂಡ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಗ್ರೆಪ್. ಇದಿಷ್ಟು ಫೈಲು ನಾವು ಒಂದು ಲಿನಕ್ಸಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ 3 ಕಮಾಂಡ್ಸ್. ಸೊ ದಿಸ್ ಇಸ್ ಕಂಪ್ಲೀಟ್ಸ್ ಅವರ್ ಡೇ 6. ಸೊ ಲೆಟ್ಸ್ ಮೂವ್ ಆನ್ ಟು ದಿ ಡೇ 7. ಕ್ಲಿಯರ್, ಎಂಟರ್. ಸೊ ಡೇ 7. ಓಕೆ, ಡೇ 7ಅಲ್ಲಿ ನಮ್ಗೆ ಯಾವುದೇ ಥರ ಕಮೆಂಟ್ ಇದೆ ಸಿ ನೋಡಿ. ಸಿಸ್ಟಮ್ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಲಿಕ್ಕೆ ನಮಗೆ ಇಲ್ಲಿ ಕಮೆಂಟ್ ಸಿಗುತ್ತೆ. ಸೊ ಕರ್ನಲ್ ಮತ್ತು ಸಿಸ್ಟಮ್ ಇನ್ಫಾರ್ಮೇಷನ್ ನಮ್ಗೆ ಸಿಗಬೇಕು ಅಂತಂದರೆ uname@a. ಸಿ ಓಕೆ, ಹೋಗೋಣ, ಸರ್ಚ್ ಮಾಡೋಣ. uname-a, ಎಂಟರ್. ಸಿ ನಮಗೆ ಸೊ ನೋಡಿ uname@a ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನಮಗೆ ಕರ್ನಲ್ ನೇಮ್ ವಿತ್ ಲೈಕ್ ಸಿಸ್ಟಮ್ ನೇಮ್ ಕೂಡ ಸಿಕ್ತು. ಆ್ಯಂಡ್ ನೆಕ್ಸ್ಟ್ ಕಮಾಂಡ್
ಹೋಸ್ಟ್ ನೇಮ್, ನಮ್ಮ ಒಂದು ಪರ್ಟಿಕ್ಯುಲರ್ ಆಗಿ ಈ ಒಂದು ಲಿನಕ್ಸ್ ಅಲ್ಲಿ ಹೋಸ್ಟ್ ಮಾಡ್ತಿರೋದು ಯಾರು, ಯಾರು ಹೋಸ್ಟ್ ಮಾಡ್ತಿರೋದು ಗೊತ್ತಾಯ್ತು ಅಂತಂದ್ರೆ ನೋಡಿ, ಹೋಸ್ಟ್ ನೇಮ್ ಅಂತ ಕೊಡ್ತು ಅಂತಂದ್ರೆ ನಮಗೆ ಉಬಂಟು ಅಂತ ಬರಬೇಕು. ಉಬಂಟು ಆರ್ ಇನ್ ದ ಸೆನ್ಸ್ ನಮಗೆ ಐ ಪಿ ಅಡ್ರೆಸ್, ನಮ್ದು ಐ ಪಿ ಅಡ್ರೆಸ್ ನಾವು ಏನು ತಗೊಂಡಿದ್ದೀವಿ ಆ ಐ ಪಿ ಅಡ್ರೆಸ್ ನಮ್ಗೆ ಬರುತ್ತೆ. ಹೋಸ್ಟ್ ಮಾಡ್ತಾರ ಅಂತ ಆ ಒಂದು ಪರ್ಟಿಕ್ಯುಲರ್ ಹೋಸ್ಟ್ ಮಾಡ್ತಿದ್ದೀವಿ. ಹೋಸ್ಟ್ ನೇಮ್ ಸಿ ಟಿ ಎಲ್ ಅಂತಂದ್ರೆ ಡೀಟೇಲ್ ಹೋಸ್ಟ್ ನೇಮ್ ಅಂಡ್ ಓ ಎಸ್ ಇನ್ಫಾರ್ಮೇಶನ್, ಲೈಕ್ ಆಪರೇಟಿಂಗ್ ಸಿಸ್ಟಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ಗ್ಯಾದರ್ ಆಗಬೇಕು ಅಂದ್ರೆ ಸಿಗಬೇಕು ಅಂತಂದ್ರೆ ಸಿ ಹೋಸ್ಟ್ ನೇಮ್ ಸಿ ಟಿ ಎಲ್ ಎಂಟರ್. ಸಿ ಕಂಪ್ಲೀಟ್ ನಮಗೆ ಓ ಎಸ್ ಇನ್ಫಾರ್ಮೇಶನ್ ಸಿಗುತ್ತೆ, ಆರ್ ಇಟ್ ಈಸ್ ಎ ಹೋಸ್ಟ್ ನೇಮ್ ಸಿಗುತ್ತೆ, ಐಕಾನ್ ನೇಮ್ ಸಿಗುತ್ತೆ, ಆ್ಯಂಡ್ ಆರ್ಕಿಟೆಕ್ಚರ್ ಕರ್ನಲ್ ನೋಡಿ. ನಾನು ಮಾಡಿದ್ನಲ್ಲ ಯು ನೇಮ್ ಅಟ್ ಎ ಅಂದರೆ ಇದರಲ್ಲಿ ನಮ್ದು ಕರ್ನಲ್ಸ್ ಯಾವುದು, ನಮಗೆ ಯು ನೇಮ್ ಅಟ್ ಎ ಅಂತ ಮಾಡ್ತು ಅಂದ್ರೆ ನಮಗೆ ಕರ್ನಲ್ ಸಿಗುತ್ತೆ ಪ್ಲಸ್ ಸಿಸ್ಟಮ್ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ, ಸಿಸ್ಟಮ್ ಇನ್ಫಾರ್ಮೇಶನು. ಲೈಕ್ ಕರ್ನಲ್ ಇಲ್ಲಿ ಲಿನೆಕ್ಸ್ 6.8. ಇಲ್ಲಿ ನೋಡಿ 6.8.0 ಇಷ್ಟು ನಮ್ಗೆ ಏನಿದೆ ಇದು ಕರ್ನಲ್ ನೇಮ್ ಆಗಿರುತ್ತೆ ವಿತ್ ಸಿಸ್ಟಮ್ ನೇಮ್ ಆಫ್ ಲಿನೆಕ್ಸ್. ಸೊ ಈ ತರ ನೆಕ್ಸ್ಟ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡೋಣ. ಅಪ್ ಟೈಮ್, ಅಪ್ ಟೈಮ್ ಅಂದ್ರೆ ಏನು, ಶೋ ಹೌ ಲಾಂಗ್ ಅಂಡ್ ಸಿಸ್ಟಮ್ ಹ್ಯಾಸ್ ಬಿನ್ ರನ್ನಿಂಗ್, ಅಂದ್ರೆ ಎಷ್ಟು ಟೈಮ್ ಇಂದ ಇದು ರನ್ ಆಗ್ತಿದೆ ಅನ್ನೋದನ್ನ ನೋಡ್ಲಿಕ್ಕೆ ಅಪ್ ಟೈಮ್ ಅನ್ನೋ ಕಮಾಂಡ್ ಯೂಸ್ ಮಾಡ್ತೀವಿ. ಸಿ ಕ್ಯಾನ್ ಸಿ ದಟ್ ಅಪ್ ಟೈಮ್ ಎಂಟರ್. ಸಿ ನೋಡಿ ನಮಗೆ ಎಷ್ಟು ಟೈಮ್ವರೆಗೂ ನಾವು ಯೂಸ್ ಮಾಡ್ಬೋದು ಇದನ್ನ, ಒಂದೇ ಯೂಸರ್ ಯೂಸ್ ಮಾಡ್ತಿರೋವಂಥದ್ದು. ನಾನು 2:33 ಅಂತಂದ್ರೆ 2 ಗಂಟೆ 33 ನಿಮಿಷದಲ್ಲಿ ರನ್ ಆಗ್ತಿದೆ ಈ ಕಮಾಂಡು. ಅಪ್ ಟು 12 ಡೇಸ್ ನೋಡಿ, ನಾನು ಈ ಒಂದು ಪರ್ಟಿಕ್ಯುಲರ್ ಐ ಪಿ ಅಡ್ರೆಸ್ನ ಲೈಕ್ EC2 ನಾನು ಜನರೇಟ್ ಮಾಡಿ 12 ದಿನ ಆಗಿದೆ. ದೆನ್ ಮಾನಿಟರಿಂಗ್ ಸಿ ಪಿ ಯು ಆ್ಯಂಡ್ ಮೆಮೊರಿ ಯೂಸೇಜಸ್, ಅಂದರೆ ಈ ಸಿ ಪಿ ಯು ಮತ್ತು ಮೆಮೊರಿ ಯೂಸೇಜ್ಗಳನ್ನು ಡೈರೆಕ್ಟಾಗಿ ನಾವು ಹೇಗೆ ನೋಡೋದು, ನಾವು ನಾರ್ಮಲ್ ಆಗಿ ನಾವು ವ್ಯೂ ಮಾಡ್ತೀವಿ ಸಿ ಪಿ ಯು ಮತ್ತು ಮೆಮೊರಿ ಯೂಸೇಜ್ ಎಲ್ಲ ಎಷ್ಟಾಗಿದೆ ಅನ್ನೋದನ್ನ ಬೈ ಯೂಸಿಂಗ್ ಕಮಾಂಡ್ಸ್ ವಿಂಡೋಸ್ ಎಲ್ಲ ಡೈರೆಕ್ಟಾಗಿ ನಮಗೆ ಲೈಕ್ ಸ್ಕ್ರೀನ್ ವಿಸಿಬಲ್ ಆಗುತ್ತೆ, ಆ ಸ್ಕ್ರೀನಲ್ಲಿ ನಮಗೆ ಶೋ ಅಪ್ ಆಗುತ್ತೆ. ಬಟ್ ನಾವು ಇಲ್ಲಿ ಲಿನಕ್ಸ್ ಅಲ್ಲಿ ಹೇಗೆ ನೋಡೋದು ಅಂತಂದರೆ ಇಲ್ಲಿ ನೋಡ್ಬೋದು ಟಾಪ್ ಎಸ್ ಟಾಪ್ ಅನ್ನೋ ಒಂದು ಕಮಾಂಡ್ ಯೂಸ್ ಮಾಡ್ಕೊಂಡು ನಾವು ನೋಡ್ಬೋದು. ಸೊ ನೋಡಿ ರಿಯಲ್ ಟೈಮ್ ಸಿಸ್ಟಮ್ ಪ್ರೊಸೆಸ್ ಮಾನಿಟರಿಂಗ್ ಅಂತಂದರೆ ಟಾಪ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ, ಅವಾಗ ನಿಮಗೆ ಡೈರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಟಾಪ್ ಕಮಾಂಡ್ ಸಿ ಯೂಸರ್ಸ್ಗೆ ಯಾರು ಇದ್ದಾರೆ, ಯೂಸರ್ಸ್ ನಮಗೆ ಸಿ ಪಿ ಯೂಸರ್ಸ್ ಎಷ್ಟೆಷ್ಟು ಆಗ್ತಿದೆ, ಮೆಮೊರಿ ಯೂಸೇಜ್ ಎಷ್ಟೆಷ್ಟು ಆಗ್ತಿದೆ, ಟೈಮ್ ಎಷ್ಟೆಷ್ಟು ಆಗ್ತಿದೆ, ಆ್ಯಂಡ್ ಅದಕ್ಕೆ ಕಮಾಂಡ್ ಏನೋ ಯೂಸ್ ಮಾಡಿದ್ದಾರೆ ಪ್ರತಿಯೊಂದು ನಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದರಿಂದ ನಾವು ಕಂಪ್ಲೀಟ್ ನಮ್ದು ಸಿಸ್ಟಮ್ ಇನ್ಫಾರ್ಮೇಷನ್ ಸಿ ಪಿ ಯು ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ, ಪರ್ಟಿಕ್ಯುಲರ್ ಎಷ್ಟೆಷ್ಟು ಇದನ್ನ ಯೂಸ್ ಮಾಡಿದರೆ ಯೂಸರ್ಗೆ ಅಂತ. ಸೊ ಇದರಿಂದ ಎಕ್ಸಿಟ್ ಆಗೋದು ಹೇಗೆ ಅಂತಂದರೆ ಜಸ್ಟ್ ಕ್ಯೂ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಇದರಿಂದ ಎಕ್ಸಿಟ್ ಆಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಎಸ್ ಟಾಪ್. ಎಸ್ ಟಾಪ್ ಅಂತಂದರೆ ಸೇಮ್ ಟಾಪ್ ಥರನೇ ಟಾಪ್ ಥರನೇ ಫಂಕ್ಷನ್ ಮಾಡುತ್ತೆ ಸಿ, ಬಟ್ ನಮಗಿಲ್ಲಿ ಕಲರ್ ಕೂಡ ಸಿಗುತ್ತೆ. ಎಷ್ಟೇ ಡಿಫ್ರೆನ್ಸ್, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇಷ್ಟೇ, ಅಲ್ಲಿ ನಮಗೆ ಕಲರ್ ಸಿಗ್ತಾ ಇರಲಿಲ್ಲ, ಲೈಕ್ ಸೆಗ್ರಿಗೇಟ್ ಮಾಡೋಕ್ಕಾಗ್ತಿರಲಿಲ್ಲ, ಬಟ್ ಇಲ್ಲಿ ನಾವು ಡೈರೆಕ್ಟಾಗಿ ಸೆಗ್ರಿಗೇಟ್ ಮಾಡಿ ನೋಡ್ಬೋದು ಯಾವ್ಯಾವ ಥರ ಏನೇನಿದೆ ಅನ್ನೋದು. ಇಷ್ಟೇ ಡಿಫ್ರೆನ್ಸು ಟಾಪ್ಗೂ ಎಸ್ ಟಾಪ್. ಇದು ಲೈಕ್ ಹೈಬ್ರಿಡ್ ವರ್ಷನ್ ಅಂತಲೇ ಹೇಳ್ಬೋದು. ಇದು ಎಸ್ ಟಾಪ್ದು ವರ್ಷನ್ ಎಕ್ಸ್ಟ್ರಾ ವರ್ಷನ್ ಲೈಕ್ ಹಿನಾನ್ಸ್ ವರ್ಷನ್ ಅಂತಲೇ ಹೇಳ್ಬೋದು. ಸೊ ಇಲ್ಲೇ ಮೆನ್ಷನ್ ಆಗಿದೆ ನೋಡಿ. ನೆಕ್ಸ್ಟ್ ಫ್ರೀ ಇದು ಬಿಡಿ, ಈ ಸೂಡೋ ಎ ಪಿ ಟಿ ಇನ್ಸ್ಟಾಲ್ ಎಸ್ಟಾಪ್, ಇವು ಇನ್ ಕೇಸ್ ನೀವು ಇದರಲ್ಲಿ ನಿಮ್ಮ ಒಂದು ಲಿನೆಕ್ಸಲ್ಲಿ ಇನ್ಸ್ಟಾಲ್ ಆಗಿಲ್ಲ ಎಸ್ಟಾಪು ಆ್ಯಂಡ್ ಟಾಪ್ ಇನ್ಸ್ಟಾಲ್ ಆಗಿಲ್ಲ ಅಂತಂದರೆ ಈ ಒಂದು ಎರಡು ಕಮಾಂಡ್ ಯೂಸ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು. ದೆನ್ ಫ್ರೀ -H ಅಂದರೆ ಮೆಮೊರಿ ಯೂಸೇಜ್ ಎಷ್ಟಾಗಿದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಇಲ್ಲಿ ಕ್ವಿಕ್ ಅಂತ ಕೊಡೋಣ. ಸಿ ನೋಡಿ ಮೆಮೊರಿ ಯೂಸೇಜ್ ಫ್ರೀ -H ಎಂಟರ್. ವಿ ಕ್ಯಾನ್ ಸಿ ದಟ್ ಮೆಮೊರಿ ಯೂಸೇಜ್ ಎಷ್ಟೆಷ್ಟಾಗಿದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು, ವಿತ್ ಟೋಟಲ್ ಮೆಮೊರಿ ಯೂಸೇಜ್ ಎಷ್ಟಾಗಿದೆ. ಆ್ಯಂಡ್ ಇಲ್ಲಿ ಇನ್ನೊಂದು ನೋಡ್ಬೋದು ನೋಡಿ, ಫ್ರೀ -KH ಅಂತ ಏನು ಅಂತಂದರೆ ನೋಡಿ ನಮಗೆ H ಅಂತ ಮಾಡಿದ್ರು ಸೇಮ್ ಬಂತು, KH ಅಂತ ಮಾಡಿದ್ರು ಸೇಮ್ ಬಂತು. ಏನಕ್ಕೆ ಅಂತಂದರೆ ಇವೆರಡು ನಾವೇನು ಯೂಸ್ ಮಾಡ್ತೀವಿ ಇದು ಹ್ಯೂಮನ್ ರೀಡಬಲ್ ಆಗಿರುತ್ತೆ. ಜಸ್ಟ್ ಫ್ರೀ ಅಂತ ಟೈಪ್ ಮಾಡಿ
ಎಂಟರ್ ಕೊಡ್ತು ಅಂತಂದರೆ ನೋಡಿ ನಮಗೆ ಸೇಮ್ ಅದೇ ಥರ ಸಿಗುತ್ತೆ. ನಮ್ಮ ಮೆಮೊರಿ ಯೂಸೇಜ್ ಎಷ್ಟಿದೆ ಅಷ್ಟು ಸಿಗುತ್ತೆ. ಬಟ್ ನಾವು ಇಲ್ಲಿ KH ಅಂತ ಟೈಪ್ ಮಾಡ್ತು ಅಂತಂದರೆ ನಮಗೆ ಇಲ್ಲಿ ಬೈಟ್ಸಲ್ಲಿ ಸಿಗ್ತಾ ಹೋಗುತ್ತೆ ಅವ್ರ ಕಿಲೋ ಬೈಟ್ಸಲ್ಲಿ ಸಿಗ್ತಾ ಹೋಗುತ್ತೆ. ಸೊ ದಟ್ ನಮಗೆ ರೀಡಬಲ್ ಹ್ಯೂಮನ್ ರೀಡಬಲ್ ಫಾರ್ಮಲ್ಲಿ ನಮ್ಗೆ ಸಿಗುತ್ತೆ. ಲೈಕ್ ನೋಡಿ ಇಲ್ಲಿ ಈ ನಂಬರ್ಗೂ ಡಿಫ್ರೆನ್ಸ್ ಇದೆ. ಸೊ ದಟ್ ನೋಡಿ ಇಲ್ಲಿ ಬೈಟ್ಸಲ್ಲೆಲ್ಲ ಸಿಗ್ತಾ ಹೋಗುತ್ತೆ, ಇಲ್ಲಿ ಮೆಗಾಬೈಟ್ಸ್ ಈ ಥರ ನಮಗೆ ನೋಡ್ಲಿ ಸಿಗುತ್ತೆ. ಸೊ ದಿಸ್ ಅ ಯೂಸೇಜ್ ಆಫ್ ಐಫೋನ್ KH ಅನ್ನೋದು ಯೂಸೇಜ್ಗಳು. ನೆಕ್ಸ್ಟು ಡೆಸ್ಕ್ ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂತಂದರೆ ಡೆಸ್ಕ್ ಸ್ಪೇಸ್ ಎಷ್ಟು ಯೂಸೇಜ್ ಆಗಿದೆ ಅನ್ನೋದು, ಮತ್ತು ಸೈಜ್ ಎಷ್ಟಿದೆ ಅದರದ್ದು ತಿಳ್ಕೋಬೇಕು ಅಂದರೆ ಎಷ್ಟು ಬ್ಲಾಕ್ ಸ್ಟೋರೇಜ್ಗಳು ಡಿವೈಸ್ ಇವೆ ಅದನ್ನು ತಿಳ್ಕೋಬೇಕು ಅಂತಂದರೆ ಇಷ್ಟು ಕಮೆಂಟ್ ಯೂಸ್ ಮಾಡ್ತೀವಿ. ಇದ್ರ ಕಮೆಂಟ್ ಬಂದು DF ಐಫೋನ್ ಎಚ್ ಅಂತ ಕೊಡದೇ ಇದ್ರು ನಡೆಯುತ್ತೆ, ಕೊಟ್ಟರು ನಡೆಯುತ್ತೆ. ಎಂಟರ್ ಸಿ DF ಐಫೋನ್ ಎಸ್ ಅಂತಂದರೆ ನೋಡಿ ಈ ಥರ ಬರುತ್ತೆ. ನಮಗೆ ಇರುವಂಥ ಡೆಸ್ಕ್ ಇನ್ಫಾರ್ಮೇಷನ್ ಎಷ್ಟು ಯೂಸೇಜ್ ಆಗಿದೆ ಅನ್ನೋದು ತೋರಿಸುತ್ತೆ. ನಾವು ನಾರ್ಮಲ್ DF ಅಂತ ಟೈಪ್ ಮಾಡಿದ್ರೂ ನಮ್ಮ ಸೇಮ್ ಇನ್ಫಾರ್ಮೇಷನ್ ಬರುತ್ತೆ. ಬಟ್ ಇಲ್ಲಿ ಹ್ಯೂಮನ್ ರೀಡಬಲ್ ಫಾರ್ಮ್ ಇರುತ್ತೆ, ಬಟ್ ಇಲ್ಲಿ ನಾಟ್ ಹ್ಯೂಮನ್ ರೀಡಬಲ್ ಫಾರ್ಮ್. ನೆಕ್ಸ್ಟ್ ಕಮಾಂಡು DU -SH ಸ್ಟಾರ್ DU -SH ಸ್ಟಾರ್ ಎಂಟರ್. ಇದೇನು ರೆಪ್ರೆಸೆಂಟ್ ಮಾಡುತ್ತೆ, ಈಚ್ ಫೈಲ್ದು ಎಷ್ಟು ಯೂಸೇಜ್ ಆಗಿದೆ. ಸಿ ಶೋ ಸೈಜ್ ಆಫ್ ಡೈರೆಕ್ಟರೀಸ್ ಆ್ಯಂಡ್ ಫೈಲ್ಸ್. ನೋಡಿ ಪರ್ಟಿಕ್ಯುಲರ್ ಫೈಲ್ದು ಸೈಜ್ ಎಷ್ಟಿದೆ ಅನ್ನೋದು. ಸೊ ನೋಡಿ ಫೈಲ್ 1, ಫೈಲ್ 2, ಫೈಲ್ 3, ಫೈಲ್ 4, ಫೈಲ್ 5ವರೆಗೂ ಇಷ್ಟು ಫೈಲ್ಸ್ ಒಳಗೂ 000 ಅಂತ ತೋರಿಸಿದೆ. ಬಟ್ ಇಲ್ಲಿ ಮಾತ್ರ ಯಾಕೆ 4.0K ಅಂತ ತೋರಿಸ್ತಿದೆ ಅಂತಂದರೆ ಕೆ ಅನ್ನೋ ತೆಗ್ದಾಕೊಡೋಣ. ತೇನ ತೆಗ್ದಾಕೋದು ಹೇಗೆ, ಜಸ್ಟ್ ಸಿಂಪಲ್ DU -SH ಅಂತ ಯೂಸ್ ಮಾಡೋದೇ ಬೇಡ, ಜಸ್ಟ್ ಸ್ಟಾರ್ ಎಂಟರ್. ಸಿ ನೋಡಿ ಸೇಮ್ ಬಂತು. ನಮಗೆ ಇಲ್ಲಿ ಹ್ಯೂಮನ್ ರೀಡಬಲ್ ಲೈಕ್ 4 ಅಂದರೆ ಏನು, 4 ಅಂದ್ರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಏನು ಅಂತಲೇ ಗೊತ್ತಾಗಲ್ಲ. 4.0 ಅಂತ ಯಾಕೆ ಇಲ್ಲಿ ತೋರಿಸಿದೆ ಅಂತಂದರೆ ಆ್ಯಸ್ ಯೂಶುವಲ್ ಯು ನೋ ದಟ್ ನಾವು ಈ ಒಂದು ಫೈಲ್ 1.txt ಒಳಗೆ ನಾವು ಕಂಟೆಂಟ್ ಆ್ಯಡ್ ಮಾಡಿದ್ದೀವಿ. ಸೊ ದಟ್ ನಮ್ಗೆ ಇಲ್ಲಿ ತೋರಿಸಿದೆ 4.10KB ಅನ್ನೋ ಒಂದು ಫಾರ್ಮೇಟಲ್ಲಿ ತೋರಿಸಿದೆ. ಬಟ್ ಇಲ್ಲಿ ನಾವು SH ಅಂತ ಕಮೆಂಟ್ ತೆಗ್ಬಿಟ್ರೆ ನಾವು ಇಲ್ಲಿ DU ಡೈರೆಕ್ಟಾಗಿ ಸ್ಟಾರ್ ಕೊಡ್ತು ಅಂತಂದರೆ ನಮ್ಗೆ ಹ್ಯೂಮನ್ ರೀಡಬಲ್ ಫಾರ್ಮಲ್ಲಿ ಇರೋದಿಲ್ಲ. ಸೊ ದಟ್ಸ್ ಇಟ್. ಆ್ಯಂಡ್ ಲಾಸ್ಟ್ ಒನ್ LSBLK means list of block. Full form is list of block. LSBLK say that ನಮಗೆ ಎಷ್ಟು ಬ್ಲಾಕ್ಸ್ ಇದೆ ನಮ್ಮ ಒಂದು ಫೈಲ್ ಒಳಗೆ, ನಮ್ಮ ಒಂದು ಲಿನಕ್ಸ್ ಅನ್ನೋ ಒಂದು ಸಿಸ್ಟಮ್ ಒಳಗೆ ಎಷ್ಟು ಫೈಲ್ಸ್ ಇವೆ, ಅದು ಯಾವ್ಯಾವ ಟೈಪ್ ಇದೆ, ಎಷ್ಟು ಸೈಜ್ ಇದೆ, ಅದನ್ನ ಕಂಪ್ಲೀಟಾಗಿ ನಾವು ಈ ಒಂದು ಫೈಲ್ ಒಳಗೆ ನೋಡ್ಬೋದು. ಸೊ ದೀಸ್ ಆಲ್ ಅಬೌಟ್ ಡೇ 6 and day 7 commands in Linux of day 15 series. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ, ಕಲ್ತ್ಕೋತಾ ಇರಿ ಕಮೆಂಟ್ಸ್ನ ಅಂತ ಹೇಳ್ತಾ ಧನ್ಯವಾದಗಳು.